ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು. ಇವರ ಈ ಒಂದು ಗ್ರಂಥದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಕೊನಲುಪಾಕ ಸೋಮನಾಥ ಲಿಂಗ ಮೂಲಕ ಉದ್ಭವರಾಗಿ ಅಪಾರ ಮಹಿಮಾ ಸಂಪನ್ನ ಸದ್ಗುರು ಶ್ರೀ ಅಗಸ್ತ್ಯ ಮಹರ್ಷಿಗಳಿಗೆ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ವೇದ ಸಮ್ಮತ 28 ಆಗಮ ಸಮ್ಮತ ಶಿವಾಗಮ ಸಮ್ಮತವಾದಂಥ ವೀರಶೈವ ತತ್ವ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಆ ತತ್ವ ಸಿದ್ಧಾಂತದ ಮೂಲ ಆಧಾರ ಸ್ತಂಭಗಳು ಅಷ್ಟಾವರಣಗಳು, ಪಂಚಾಚಾರಗಳು, ಷಟಸ್ಥಲಗಳು. ಈ ಅಷ್ಟಾವರಣಗಳ ಈಗಾಗಲೇ ಮುಗಿಸಿ ಈಗ ಪಂಚಾಚಾರಗಳು ಹೇಳ್ತಾ ಇದ್ದಾರೆ. ಪಂಚಾಚಾರದ ಪೈಕಿ ಲಿಂಗಾಚಾರ ಅಂತಂದ್ರೆ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಸರಿಯಾಗಿ ಅರ್ಥ ಮಾಡ್ಕೊಂಡಿರಿ. ಈಗ ಸದಾಚಾರ ಅಂತಂದ್ರೆ ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನ ಯಾವ ರೀತಿ ಅಳವಡಿಸಿಕೋಬೇಕು ಅನ್ನೋಂಥ ವಿಚಾರವನ್ನು ಕುರಿತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನದಲ್ಲಿ 52 ಎಲ್ಲ 63 ಶೀಲಗಳು ಅಂತಂದ್ರೆ ಆಚಾರಗಳದಾವ್. 63 ಆಚಾರಗಳು. 64 ಅದಾವ್ರಿ ಆಕ್ಚುಲ್ 64 64 ಆಚಾರಗಳದಾವ್. ಈ 64 ಆಚಾರಗಳ ಪೈಕಿ ಶಿವಲಿಂಗಾಂಗ ಸಂಬಂಧಿಯಾದ ಮೇಲೆ ಅನ್ಯ ದೈವಗಳನ್ನು ನಂಬಬಾರದು. ಅಸತ್ಯ, ದ್ವಂದ್ವ, ವಂಚನೆ, ಔದಾಸೀನ್ಯ, ಪಂಕ್ತಿಭೇದ, ನಿರ್ದಯತೆ, ಭವಿಮಿಶ್ರ ಮುಂತಾದ ಲೌಕಿಕ ಮಾರ್ಗದ ವರ್ಜನೆ. ನಾಯಿ, ಹಂದಿ, ಕೋಳಿಗಳನ್ನು ಮನೆಯಲ್ಲಾಗಲಿ ಮನೆಯ ಸುತ್ತಮುತ್ತಲಾಗಲಿ ಬಿಟ್ಟುಕೊಳ್ಳಬಾರದು. ಜಾತಿ ಸೂತಕ, ಜನನ ಸೂತಕ, ರಜಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ ಎಂಬ 5 ಸೂತಕಗಳನ್ನು ಪಾಲಿಸಬಾರದು. ಶುಭವಾರ, ಶುಭ ತಿಥಿ, ಶುಭ ಲಗ್ನ ಮುಂತಾದ ಜ್ಯೋತಿಷಿಗಳು ಪ್ರತಿಪಾದಿಸುವ ಕರ್ಮಕಾಂಡವನ್ನು ತ್ಯಜಿಸಬೇಕು. ಸೋಮವಾರ ವ್ಯತಿಪಾತ ಅಂದರೆ ಸೋಮವಾರ ಬರುವ ಹುಣ್ಣಿಮೆಯಂದು, ಸಂಕ್ರಾಂತಿ, ಶಿವರಾತ್ರಿ, ಗ್ರಹಣ ಕಾಲದಲ್ಲಿ ಉಪವಾಸ ಮುಂತಾದ ವ್ರತಗಳನ್ನು ಆಚರಿಸಬಾರದು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ಥಾವರಲಿಂಗ ಪೂಜೆ ಮಾಡುವ ಉದ್ದೇಶದಿಂದಲೇ ಹೋಗಬಾರದು. ಅಲ್ಲಿನೂ ಇದ್ದ ಪರಮಾತ್ಮ ಇಲ್ಲಿನೂ ಅದನ್ನೆಲ್ಲ ಕಡೆ ಅದನ್ನಂತ ಜ್ಞಾನ ಹೇಳ್ಕೊಂಡು ಆತ್ಮನೇ ನಾನು ಅಂತ ತಿಳ್ಕೊಂಡವರು ಇದೆಲ್ಲ ಮಾಡಬೇಕು. ಶಿವನಾದಂತ ಜೀವರುಗಳು ಮಾಡೋದು. ಲಿಂಗಾರ್ಪಿತ ಬವಿಗಳು ನೋಡದಂತೆ ಪಾತ್ರೆಗಳಿಗೆ ಪಾವುಡ ಕಟ್ಟದು. ಅವು ಎಲ್ಲ ಇವು ಪ್ಲೇಟ್ ಮೇಲೆ ಅದು ಮುಚ್ಕೊಂಡು ಹೋಗ್ತಾರಲ್ರಿ ಬಟ್ಟಿ. ಅದೇ ನೈಸರ್ಗಿಕ ಜಲವನ್ನ ಲಿಂಗ ಪೂಜೆಯಲ್ಲಿ ಬಳಸಲು ಯೋಗ್ಯವಾಗುವಂತೆ ಅದನ್ನು ಶಿವಮಂತ್ರದಿಂದ ಶುದ್ಧ ಮಾಡುವುದು.
ಮತ್ತು ಗುರುವಿನಿಂದ ತನ್ನ ಧರ್ಮಪತ್ನಿಗೂ ಶೀಲೋಪದೇಶ ಅಂದ್ರೆ ಆಚಾರ, ಶೀಲ ಅಂದ್ರೆ ಆಚಾರ, ಈ ಒಂದು ಸದಾಚಾರ ಹೆಂಗ ಅನ್ನೋದು ಅವರಿಗೆ ಉಪದೇಶ ಮಾಡಿಸ್ಬೇಕು. ಉಪದೇಶ ಮಾಡಿಸ್ಬೇಕು. ಅವ್ರು ಜೊತೆಗೂಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಮತ್ತೆ ಉಪದೇಶ ಮಾಡಿಸ್ಬೇಕು, ಖರೆ ಕಂಪ್ನಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಧರ್ಮಪತ್ನಿಗೆ ನಮ್ಮ ದಾರಿ ಒಳಗೆ ತಗೊಂಡು ಬರಬೇಕು ಅಂತ ಅದೇ ಅದು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ. ಅವ್ರನ್ನು ನಮ್ಮ ದಾರಿಗೆ ಬರ್ಲಿ ಅನ್ನೋಂಥದ್ದು ಕಾಳಜಿ ಇರ್ಬೇಕೆ ಹೊರತು ಮತ್ತ ಅವ್ರು ನಮ್ಮ ದಾರಿಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಗಪ್ ಕೂತ್ರಿ ಏನ್ ಮಾಡ್ಲಿ? ನಿಮ್ಗ ನಾವೇ ಮಾಡೋದು. ರಾಮಕೃಷ್ಣ ಪರಮಹಂಸರು ಸಾದಾ ಮತ್ತೆ ಹೆಂಗ್ ತಾವೇ ಎಲ್ಲ ಮಾಡ್ತಾರಲ್ಲ ಹಂಗ ನಾವೇ ಮಾಡೋದು. ಅದೊಂದು ವಿಚಾರ ಸೈಡ್ ಇಟ್ಟಕ್ಕೆ ಸುಮ್ಮಿರ್ಬೇಕಷ್ಟೇ, ಮತ್ತೇನ್ ಮಾಡಕ್ಕಾಗ್ತದೆ? ಅವ್ರದ್ದು ಪುಣ್ಯ ಇದ್ರೆ ಜೊತೆಗೂಡಿ ಬರ್ತಾರೆ, ಅವ್ರ ಪುಣ್ಯ ಇಲ್ಲ ಅಂದ್ರೆ ಏನ್ ಮಾಡ್ಲಕ್ಕಾಗ್ತದೆ? ಪುಣ್ಯವಂತರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇರೋಂಥ ಸಾಧನೆ ಇದು. ಪುಣ್ಯ ಇಲ್ಲ ಹೋದ್ರದ್ದು ಅಂತ ಬಿಟ್ಟು ಬಿಡ್ಬೇಕಷ್ಟೇ. ಭವಿ ಜನಗಳೊಡನೆ ಬಂಧುತ್ವ ಮಿತ್ರತ್ವ ಬೆಳೆಸಬಾರದು. ನೀವು ಯಾವ ಸಿದ್ಧಾಂತವನ್ನ ನಂಬಿರಿ ಅದಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿಯಾಗಿ ಮಾತನಾಡೋದು, ಒಂದು ರೀತಿ ಅಪಮಾನ ಮಾಡಿ ಮಾತಾಡೋದು, ಅಂಥವ್ರು ಏನಾರ ಇದ್ರು ಅಂತಂದ್ರೆ ಕೆಟ್ಟ ಜನರ ಜೊತೆಗೆ ಮಿತ್ರತ್ವ ಬೇಡ, ಬಂಧುತ್ವನೂ ಬೇಡ. ಅವರೊಡನೆ ಕೊಡುಕೊಳ್ಳುವ ಯಾವ ವ್ಯವಹಾರಗಳು ಮಾಡಬಾರದು. ಯಾಕಂದ್ರೆ ಹಿಂಸೆ ಆಗ್ತದ ಅಂತವ್ರು ಇದ್ರಂತಂದ್ರೆ. ಅಂದ್ರೆ ಲಿಂಗಾಯತರು ಲಿಂಗ ಕಟ್ಟಿ ಅಂದ್ರಲ್ಲ ಅವರು ಬೈಗಳು ಅಂತ. ಭವಿ ಭಕ್ತ ಅನ್ನೋದಕ್ಕ ಸ್ಥೂಲ ಅರ್ಥದಲ್ಲಿ ಏನದಪ್ಪ ಅಂತಂದ್ರೆ ಭಕ್ತರು ಅಂದ್ರೆ ಕೊಳ್ಳಗ ಲಿಂಗ ಕಟ್ಕೊಂಡವರು, ಕೊಳ್ಳಗ ಲಿಂಗ ಇರ್ಲಾರ್ದವರು ಭವಿಗಳು. ಆದ್ರೆ ಅಲ್ಲಮ್ಮ ಪ್ರಭುದೇವರು ಸೂಕ್ಷ್ಮ ಅರ್ಥದಲ್ಲಿ ಹೇಳ್ತಾರೆ. ಲಿಂಗ ಅಂದ್ರೆ ಏನದು? ಅರಿವಿನ ಕುರುಹು, ಒಳಗ ಅರಿವೇ ಲಿಂಗ, ಹೌದಾ ಅಲ್ರಿ? ಲಿಂಗ ಇದ್ದವರು ಭಕ್ತರು, ಲಿಂಗ ಇರ್ಲಾರ್ದವರು ಭವಿಗಳು ಅಂತಂದ್ರ ಹೊರಗಿನ ಲಿಂಗ ಅಷ್ಟೇ ಅಲ್ಲ, ಒಳಗಿನ ಲಿಂಗ ಇದ್ರೂ ಸಾಕು ಅಂತೇಳಿ ಪ್ರಭುದೇವರು ಏನಂತಾರ, ಕೊರಳಲ್ಲಿ ಇಷ್ಟಲಿಂಗವಿದ್ದಡೆ ಭಕ್ತರೆಂಬುವಿರಿ, ಇಷ್ಟಲಿಂಗವಿಲ್ಲದಿದ್ದಡೆ ಭವಿಗಳೆಂಬುವಿರಿ. ಅದು ಕುರು ಮಾತ್ರ, ಅದಕ್ಕೆ ಒಳಗಿರುವ ಅರಿವೇ ಲಿಂಗ. ಆ ಲಿಂಗವಿಲ್ಲದು ಅಂದ ಅಂಗ ಸುಳಿಯುವುದೇ ಈ ಜಗದೊಳಗೆ ಅಂತ ಕೇಳ್ತಾರವ್ರು. ಯಾಕೆ ಹಂಗ್ ಮಾಡ್ತೀರಿ? ಕೊಳ್ಳಗ ಲಿಂಗ ನೋಡಿ ನೋಡಿ ಚೆಕ್ ಮಾಡಿ ಯಾಕೆ ಒಳಗ ಅರಿವಿದ್ದವ್ರ ಲೆಕ್ಕದಾಗ ಇಲ್ಲ ನಿಮಗ ಅಂತಾರ ಪ್ರಭುದೇವರು. ಲಿಂಗವಿಲ್ಲದೊಂದು ಅಂಗ ಸುಳಿಯುವುದೇ ಈ ಜಗದೊಳಗೆ ಅಂತ ಕೇಳ್ತಾರ. ಎಲ್ಲ ಲಿಂಗ ಕೊಳ್ಳಗ ಲಿಂಗ ಇರ್ಲಕ್ಕಿಲ್ಲ, ಆದ್ರೆ ಒಳಗೆ ಅರಿವು ಇರ್ತದ ಇಲ್ಲ? ಲಿಂಗ ಇದ್ದವ್ರಿಗೆ ಅರಿವದ, ಲಿಂಗ ಇರ್ಲಾರ್ದವ್ರಿಗೆ ಅರಿವು ಇರಂಗಿಲ್ಲೇನು? ಅರಿವೇ ಲಿಂಗ. ಹಿಂಗಾಗಿ ಲಿಂಗ ಇದ್ದವ್ರು, ಅದಕ್ಕೆ ಸಿದ್ಧಾರೂಢರು ಏನ್ ಮಾಡಿದ್ರು, ಕೊಳ್ಳಗ ಲಿಂಗ ಇದ್ದದ್ದು ನೋಡಿ ನೋಡಿ ಇವ್ರು ಸ್ಟ್ರಿಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಇದ್ರಲಿಂತ ದಾಟಿ ಅವ್ರು ಏನ್ ಮಾಡಿಬಿಟ್ರು, ಅರಿವೇ ಲಿಂಗ ಅಂತೇಳಿ ಅರಿವಿನ ಲಿಂಗಕ್ಕೆ ಹೋಗ್ಬಿಟ್ರು ಅವ್ರು ಆರೂಢ ಪದ್ಧತಿ ಪ್ರಕಾರ. ನೆಕ್ಸ್ಟ್ ಏನು? ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತರ ಇಲ್ಲ? ಅದಕ್ಕೆ ಅವಕ್ಕೆಲ್ಲ ಅರ್ಥಗಳು ಏನದವ, ಸಾಮಾನ್ಯ ಅರ್ಥಗಳು ಬೇರೆ ಅದಾವ, ಲಕ್ಷ್ಯಾರ್ಥಗಳು ಬೇರೆ ಅದಾವ, ಗೂಢಾರ್ಥಗಳು ಬೇರೆ ಅದಾವ, ಪರಮಾರ್ಥಗಳು ಬೇರೆ ಅದಾವ. ಅವೆಲ್ಲ ಒಂದ್ ಅರ್ಥ ಆದ್ಮೇಲೆ ಇನ್ನೊಂದು ಅರ್ಥಕ್ಕೆ ಹೋಗೋದಿರ್ತವ. ನಾವು ಬರೇ ಭಕ್ತ ಭವಿ ಐತೆ ಕೊಳ್ಳಗ ಲಿಂಗ ಇರ್ಲಾರ್ದವ್ರಿಗೆಲ್ಲ ಭವಿಗಳಂತಂದ್ರೆ ಕೊಳ್ಳಗ ಲಿಂಗ ಕಟ್ಕೊಂಡು ಅರಿವುಗೇಡಿದ್ನಂದ್ರೆ ಏನ್ ಮಾಡ್ತೀರ? ಅವನು ಭಕ್ತನೋ? ಕೊಳ್ಳಗ ಲಿಂಗ ಕಟ್ಕೊಂಡ್ರು ಅರಿವುಗೇಡಿದ್ನಂತಂದ್ರ ದೇಶದ ಮಂದಿಗೆ ಲಿಂಗ ಕೊಟ್ಟ ಲಿಂಗ ಕೊಟ್ಟ ದ್ವೈತ ಭಾವ ಅಲ್ಲ, ನಿಮ್ಮ ಒಳಗಿನ ಅರಿವಿನ ಬಗ್ಗೆ ನಿಮ್ಮ ಒಳಗೆ ಅರಿವದಲ್ಲ, ಆ ಅರಿವನ್ನ ನಿಮ್ ಕೈಯೊಳಗೆ ಕೊಡ್ತಾರೆ. ಅರಿವೇ ಮುಖ್ಯ
ಆ ಅರಿವದಂತೆ ನಿಮ್ ಜೀವನ ನಡೆದದ. ಅರಿವೇ ಇದ್ದಿಲ್ಲ ಅಂತಂದ್ರೆ ಹೆಂಗ್ ಬದುಕ್ತೀರಿ? ಆತ್ಮ ಅನ್ನೋದೇ ಅರಿವು, ಮತ್ತೆ ಏನಿಲ್ಲ. ಅದನ್ನ ನೀವು ಪೂಜೆ ಮಾಡ್ರಿಪ್ಪ, ಅರಿವಿನ ಪೂಜೆ ಮಾಡ್ರಿ ಅಂತ ಅದರ ಅರ್ಥ. ಅದು ಪೂಜೆ ಮಾಡ್ಲಿಕ್ಕೆ ಅರಿವು ನಿರಾಕಾರ ಅದ, ಅದಕ್ಕೊಂದು ಆಕಾರ ಮಾಡಿ ಕೈಯಾಗ ಕೊಟ್ರ ಅಷ್ಟೇ. ಅರಿವಿನ ಕುರು ಅಷ್ಟೇ ಅದು, ದ್ವೈತ ಅಲ್ಲ, ಏನಲ್ಲ ಅದು. ನಿಮ್ಮ ಅರಿವನ್ನು ನೀವೇ ಪೂಜೆ ಮಾಡ್ತೀರಲ್ಲ, ಅದೇ ಮತ್ತೆ ನಿಮ್ಮ ಅರಿವನ್ನ ನೀವೇ ಪೂಜೆ ಮಾಡೋರು ಬೇರೆ ಅಂದ್ರೆ ಆಭಾಸ ಪೂಜೆ ಮಾಡ್ತಾನ, ಕೂಟಸ್ಥ ಪೂಜೆ ಮಾಡ್ಕೋತಾನ. ಆಭಾಸ ಮುಂದ ಬರ್ತಾ ಬರ್ತಾ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ಅವ ಅಂಗ ಲಿಂಗ ಸಪರೇಟ್ ಇರ್ತದ. ಮುಂದ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗೆ ಏನಾಗ್ತದ, ಅಂಗ ಲಿಂಗದಂತೆ ಅಂತ ಅನಿಸ್ತದ. ಮುಂದ ಶರಣ ಐಕ್ಯ ಸ್ಥಳದೊಳಗ ಅಂಗ ತನ್ನ ಅಂಗ ಎಲ್ಲ ಕಳ್ಕೊಂಡು ಲಿಂಗ ಆಗಿಬಿಡ್ತಾನ, ಸ್ಟೆಪ್ ಬೈ ಸ್ಟೆಪ್. ದ್ವೈತ ಯಾವಾಗಲೂ ಅದನ್ನೇ, ಫಸ್ಟಿಗೆ ದ್ವೈತ, ಮಧ್ಯದಲ್ಲಿ ವಿಶಿಷ್ಟಾದ್ವೈತ, ಲಾಸ್ಟಿಗೆ ಅದ್ವೈತ. ಮೊದಲು ಲಿಂಗ ಕೊಟ್ಟರೆ ದ್ವೈತನೇ ಅದು. ಪೂಜೆ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಅದಕ್ಕೆ ಮೊದಲು ಲಿಂಗ ಕೊಟ್ಟರೆ ಅದು ದ್ವೈತ ಆಗಿದ್ದೆ, ಅದು ಲಿಂಗ ಆಯ್ತ, ಲಿಂಗ ಆಯತ. ಮುಂದೆ ಪೂಜೆ ಮಾಡ್ಕೋತ 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 ಏನಾಗ್ತದ, ಆ ಲಿಂಗ ತನ್ನಿಂದ ಬೇರೆ ಅಲ್ಲವೇ ಅಲ್ಲ, ತಾನು ಲಿಂಗ ಇದ್ದಂಗೆ, ಲಿಂಗ ತಾನಿದ್ದಂಗೆ ಅಂತೇಳಿ ಒಳಗೆ ಅರಿವಿನ ಭಾವ ಮೂಡ್ತದಲ್ಲ, ಅದೇನದ ಲಿಂಗ ಸ್ವಾಯತ. ತನಗೂ ಆ ಲಿಂಗಕ್ಕೂ ಒಂದು ತಾಧ್ಯಾತ್ಮತೆ ಬರ್ತದ, ಅದಕ್ಕೆ ಲಿಂಗ ಸ್ವಾಯತ ಅಂತ. ಮುಂದೆ ತಾನು ಲಿಂಗ ಬೇರೆ ಬೇರೆ ಅಲ್ಲವೇ ಅಲ್ಲ, ಎಲ್ಲ ಕಡೆ ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ಲಿಂಗನೇ ಆದ ಅಂತೇಳಿ ಯಾರು ನೋಡ್ತಾರ ಅವರು ಲಿಂಗ ಸನ್ನಿಹಿತ. ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ, ಹಿಂಗೆಲ್ಲ ಅದಾವ. ಅವ್ರೇನ್ ಮಾಡ್ಯಾರ, ಲಿಂಗ ಆಯತ ಒಂದೇ ಶಬ್ದ ಹಿಡ್ಕೊಂಡು ಕೂತಾರ, ಸ್ವಾಯತ ಸನ್ನಿಹಿತ ಬಿಟ್ಬಿಟ್ರ. ಇದೇ ಸಮಸ್ಯೆ. ಸರಿಯಾಗಿ ತಿಳ್ಕೊಂಡ್ರ ಆ ಸಮಸ್ಯೆ ಬರಲ್ಲ. ಮುಂದೇನಾಯ್ತು, ಜಂಗಮ ಪಾದೋದಕದಿಂದ ಇಷ್ಟಲಿಂಗವನ್ನು ತೊಳೆದು ಹಸ್ತದಲ್ಲಿ ಉಳಿದ ಪಾದೋದಕವನ್ನ, ಶೇಷ ಪಾದೋದಕವನ್ನ ಸೇವಿಸಬೇಕು. ಗರ್ಭಿಣಿಗೆ 8 ತಿಂಗಳು ತುಂಬಿದಾಗ ಜಂಗಮರಿಂದ ವಿಭೂತಿ ಧಾರಣೆ ಮಾಡಿಸಬೇಕು. ಶಿವಭಕ್ತರಲ್ಲಿ ಜಾತಿ ಭೇದ ಮಾಡಬಾರದು. ಶಿವಭಕ್ತರಲ್ಲಿ ಗುಣ ದೋಷ ಜ್ಞಾನ ಅಜ್ಞಾನಗಳನ್ನ ಎಣಿಸಬಾರದು. ನೀವು ಅಂತವ್ರದಿರಿ, ನೀವು ಇಂಥವ್ರದಿರಿ. ಮತ್ತೀಗ ಎಲ್ಲೇ ಏನಾರ ಶಿವಭಕ್ತರಿಗೆ ಸಮಸ್ಯೆ ಆಗಿತ್ತು ಅಂತಂದ್ರ ಮಾಡಿದ್ದು ಮಾರಾಯ ಅಂತ ಕೈ ಬಿಡಂಗಿಲ್ಲ, ಅವನಿಗೆ ಸಪೋರ್ಟ್ ಮಾಡಬೇಕು. ಅದಕ್ಕೆ ಜಾತಿ ಭೇದ, ಗುಣ ಅವಗುಣ, ಜ್ಞಾನ ಅಜ್ಞಾನ ಅವೆಲ್ಲ ನೀವು ವಿಚಾರ ಮಾಡ್ಲಾರ್ದಂಗ ಆ ಶಿವಭಕ್ತರನ್ನ ಕಾಪಾಡಬೇಕು. ಶಿವಭಕ್ತರು ಯಾವಾಗೋ ಒಮ್ಮೆ ತಪ್ಪಿ ಕೆಸರಾಗಿ ಬಿದ್ದಿರ್ತಾರ. ಬಿದ್ದಾಗ ಏನ್ ಮಾಡ್ಬೇಕು, ಅದನ್ನ ತಂದು ತೊಳೆದು ಬಿಟ್ರ ಮತ್ತೆ ಹೊಳ್ಳಿ ಕೆಸರಾಗಿ ಬೀಳ್ತಾರೇನೋ ಅವ್ರು. ಏನೋ ಮಿಸ್ಟೇಕ್ ಆಗಿರ್ತಾವಮ್ಮ. ಅದಕ್ಕೆ ಅವ್ರ ಗುಣ ಅವಗುಣಗಳನ್ನು ಎಣಿಸಬಾರದು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ನಂದಿ ಮತ್ತು ಹಂದಿ ಅಂತ ಎರಡಿರ್ತಾವ. ಹಂದಿಗೆ ಕೆಸರಂತ ಹೊರಗೆ ತಂದು ತೊಳೆದ್ರೆ ಅದು ಮತ್ತೆ ಎಲ್ಲ ಮಕ್ಕತ್ತು. ಆದ್ರೆ ನಂದಿ ಹೊರಗೆ ತಂದು ತೊಳೆದ್ರೆ ಅಂದ್ರೆ ಮತ್ತದು ಹೊಳ್ಳಿ ಹೋಗಂಗಿಲ್ಲ. ಹಂಗಾಗಿ ಗುಣ ಅವಗುಣಗಳನ್ನು ಎಣಿಸಲಾರದೆ ಅವರಿಗೆ ಸಪೋರ್ಟ್ ಮಾಡಬೇಕು. ಮತ್ತೆ ವಿಭೂತಿ ಧಾರಣೆ ಮಾಡಬೇಕೇ ಹೊರತು, ವಿಭೂತಿ ಧಾರಣೆ ಮಾಡಬೇಕು, ಏನ್ ಹಚ್ಕೋಬಾರ್ದು ಅಂದ್ರ ಕರ್ಪೂರ, ಕಸ್ತೂರಿ, ಕುಂಕುಮ ಇವೆಲ್ಲ ಏನದವ ಅಂತಂದ್ರ ಈ ಪದ್ಧತಿ ಒಳಗ ಹಚ್ಕೊಳಕ್ಕಿಲ್ಲ. ಬರೀ ವಿಭೂತಿ ಧಾರಣೆ ಒಂದೇ ಅದ. ನೀವೇನ್ ಕುಂಕುಮ ಗಂಧ ಹಚ್ಕೋತಿರಲ್ಲ ಅದೆಲ್ಲ ಹಿಂದೂ ಧರ್ಮದ್ದು. ಈ ವೀರಶೈವ ಧರ್ಮದಾಗ ಅದು ಕುಂಕುಮ ಹಚ್ಕೊಳ್ಳೋದಿಲ್ಲ, ಹಿಂದೂ ಧರ್ಮದ್ದು. ಅದಕ್ಕೆ ಏನ್ ಮಾಡ್ಯಾರ, ಹಿಂದೂ ವೀರಶೈವ ಅಂತ ಮಾಡಿ ಎರಡು ಕಲಿಸಿಬಿಟ್ರ. ಅದರದಿಷ್ಟು ಇದರದಿಷ್ಟು. ಮುಂದೆ ಎಮ್ಮೆಯ ಹಾಲು ಉಪಯೋಗಿಸಬಾರದು. ನೋಡ್ರಿ,
ಎಮ್ಮೆ ಹಾಲು ಕುಡಿಬಾರ್ದು. ಭವಿಗಳಿಗಾಗಿ ಕೆಲಸ ಮಾಡಬಾರದು. ಯಾರು ಅರಿವುಗೇಡಿಗಳು ಇರ್ತಾರೋ ಅವರಿಗೆ ಏನು ಸಹಾಯ ಮಾಡಬಾರ್ದು, ಅವ್ರ ಕೆಲಸ ಮಾಡಬಾರ್ದು. ಈ ಭವಿಗಳಿಗಾಗಿ ಕೆಲಸ ಮಾಡಬಾರ್ದು ಅಂತ ಗುದ್ದಾಡಿದವ್ರು ಯಾರು ಹೇಳ್ರಿ? ಶರಣರು. ಯಾವ ಶರಣರು ಗುದ್ದಾಡ್ಯಾರ ಇದ್ರಾಗ ಭವಿಗಳಿಗಾಗಿ ಕೆಲಸ ಮಾಡಬಾರ್ದು ಅಂತ? ಗೊತ್ತದರಿ ಇತಿಹಾಸ? ಮಡಿವಾಳ ಮಾಚಿದೇವ ಕೇವಲ ಯಾರು ಲಿಂಗಧಾರಿಗಳಿರ್ತಾರ, ಲಿಂಗವಂತರಿರ್ತಾರ ಅವ್ರದ್ದು ಮಾತ್ರ ಬಟ್ಟಿ ಒಣಗಿತೀನಿ ಹೊರತು ಕೊಳ್ಳಾಗ ಲಿಂಗ ಇರ್ಲಾರ್ದವ್ರದ್ದು ಬಟ್ಟಿ ಒಗೆಯಂಗಿಲ್ಲ. ಗೊತ್ತದ ಇಲ್ಲ ಕತ್ತಿ? ಮತ್ತ ಇವೆಲ್ಲ ಗೊತ್ತಿರ್ಬೇಕ್ರಿ. ಅವ್ ಬಿಜ್ಜಳ ಮಹಾರಾಜನ್ ಬಟ್ಟಿ ಒಗಿಲಕ್ ಕಳಿಸ್ತಾರ, ಮಡಿವಾಳ ಮಾಚಿದೇವ್ರ ಬಳಿ ಒಗೆಯಂಗಿಲ್ಲ ಅಂತ. ನಾವು ಬಸವಣ್ಣಂದು ಒಗಿತೀನಿ, ಕೊಳ್ಳಾಗ ಲಿಂಗ ಅದ ಮತ್ತ ಬಟ್ಟಿ ಒಗಿಬೇಕಾದ್ರೆ ಬಿಜ್ಜಳ ಮಹಾರಾಜ ಲಿಂಗ ಕಟ್ಕೋನ್ರಿ ಒಗಿತೀನಿ. ಅವ ಈ ಬಟ್ಟಿ ಒಗಿಲಕ್ ನಾನೇ ಲಿಂಗ ಕಟ್ಕೋಬೇಕು, ನಮ್ಮ ರಾಜ್ಯದಾಗ ಇರ್ತೀವಿ ಅಂದ್ರೆ ಕಟ್ಬೇಕು, ನೀನ್ ಒಗಿಬೇಕಂತ. ಅವ ಒಗೆಯಂಗಿಲ್ಲ ಅಂತಾನ. ಅವರೆಲ್ಲ ಸೈನಿಕರು ಬರ್ತಾರ, ಆನಿ ಬರ್ತಾವ, ಒಂಟಿ ಬರ್ತಾವ, ಹೋರಾಟ ಆಗ್ತವ. ಎಲ್ಲಾನು ಈ ಮಡಿವಾಳ ಮಾಚಿದೇವನ ಬಲ್ಲಿ ಒಂದು ಖಡ್ಗ ಇರ್ತದ. ಖಡ್ಗಲ್ಲಿಂತ ಪೀಸ್ ಮಾಡಿ ಹೋಗಿತಾನೆ ಎಲ್ಲ. ಆನಿ ಒಂಟಿ ಎಲ್ಲಾನು ದೊಡ್ಡ ಗದ್ಲ ಯುದ್ಧ ಬಿಜ್ಜಳ ಮಹಾರಾಜನ ಸಂಗಟ. ಕಡೆಗೆ ತಪ್ಪಾಯ್ತಪ್ಪ, ವೀರಗಂಟೆ ಮಡಿವಾಳ ಅಂತೇಳಿ ಅವನಿಗೊಂದು ವೀರಗಂಟೆ ಅಂತೇಳಿ ಒಂದು ಇದು ಕೊಡ್ತಾರೆ, ಬಿರುದು ಕೊಡ್ತಾರೆ. ಅವರೇ ಬ್ಯಾಡ್ ಬಿಡಪ್ಪ, ಒಗಿಬ್ಯಾಡ್ ಬಿಡು, ನಮ್ದು ನೀನು ಆರಾಮ್ ನಿನ್ ಪಾಡಿಗೆ ನೀನಿರು ಅಂತೇಳಿ. ಎಲ್ಲ ಚಂದ್ರ ಚರಿತ್ರೆಗಳು ಓದ್ಕೋಬೇಕ್ರಿ. ಅಮುಗಿ ದೇವಯ್ಯ ಗಂಟಿ ಬಾರ್ಸ್ಕೊತ ಹೋಗ್ತಿತ್ತ. ಮಡಿ ಬಟ್ಟಿ ಅವ್ನು ತಗೊಂಡ್ ಹೋಗುವಾಗ ತಲೆ ಮೇಲೆ ಗಂಟಿ ಬಾರ್ಸ್ಕೊಂಡು ದೇವ್ರಿಪ್ಪರಿಗೆ ಅವ್ರ ಊರ ಹೌದಲ್ರಿ? ಮಡಿವಾಳ ಮಾಚಿದೇವ್ರದು ದೇವ್ರಿಪ್ಪರಿಗೆ ನಮ್ ತಾಯಿ ತವ್ರ ಮನೆ. ವೀರಗಂಟೆ ಮಡಿವಾಳೇಶ್ವರದು ಕಲಿಕೇರಿ. ಅವ್ರು ಬೇರೆ ಇವ್ರು ಬೇರೆ? ಹೌದ್ರಿ, ಬೇರೆ ಬೇರೆ ಇತ್ತು. ಈರ್ಗಂಟಪ್ಪ ಅಂತಾರ. ಮಡಿವಾಳ ಮಾಚಿದೇವ್ರ ಅಲ್ಲನ್ರಿ ಅವ್ರು? ಈರ್ಗಂಟಪ್ಪ ಅಂದ್ರ ಅವರೇ ಇರ್ಬೇಕು ನೋಡ್ರಿ. ಏನದ ಇನ್ನೊಬ್ಬರು ಅಮುಗಿ ದೇವಯ್ಯ ಅಂತ ಇರ್ತಾರ. ಅಮುಗಿ ದೇವಯ್ಯ ಶರಣರು. ಅಮುಗಿ ದೇವಯ್ಯ ಶರಣರು ಸೊಲಾಪುರದಾಗಿರ್ತಾರ. ಅವರಿಬ್ರು ದಂಪತಿಗಳಿರ್ತಾರ, ಮುದುಕ ದಂಪತಿಗಳಿರ್ತಾರ. ಅವ್ರು ಇವ ಸಿದ್ದರಾಮೇಶ್ವರ ಒಮ್ಮಿದೊಮ್ಮಿಗೆ ಪರ್ವ ಮಾಡ್ತಿರ್ತಾನ. ಒಬ್ಬೊಬ್ಬರ ಮನ್ಯಾಗ 10 ಸೇರ್ ಗೋಧಿ ಕಳಿಸ್ದ, ಭತ್ತ ಕಳಿಸ್ದ, ಕುಟ್ರಿ ಬೀಸ್ರಿ ಅಂತೇಳಿ ಕೆಲಸ ಹಚ್ತಿರ್ತಾನ ಪರ್ವ ಮಾಡ್ಲಕ್ಕ. ಒಬ್ಬೊಬ್ಬರ ಮನೆಗೆ ಕಳಿಸ್ಕೊಟ್ಬಿಡ್ತಾನ. ಒಳ್ಳೆ ಸೊಲಾಪುರ ಅಂದ್ರ 16 ಊರಿಗೆ ರಾಜ ಇದ್ದಂಗ ಇರ್ತಾನ ಸೊಲಾಪುರ ಸಿದ್ದರಾಮ. ಅದ್ ಕಳಿಸಿದಾಗ ಏನಾಗ್ತದ, ಇವ ಸಿದ್ದರಾಮಗಿನ್ನ ಲಿಂಗಧಾರಣೆ ಆಗಿರಂಗಿಲ್ಲ. ಅವಾಗ ಇವ್ರ ಅಮುಗಿ ದೇವಯ್ಯ ಏನಂತಾರ, ಅವ ಸಿದ್ದರಾಮ ಭವಿ ಅದನ, ಅವನ ಸಲುವಾಗಿ ನಾನು ಈ ಭತ್ತ ಗಿತ್ತ ಕುಟ್ಟಿ ಕೊಡಂಗಿಲ್ಲ ಅಂತಾರ ಅವ್ರ ಕಣ್ಣ ಹೆಂಡತಿ. ಅವಾಗೇನಂತಾನ, ನೀನು ಕುಟ್ಟಿ ನಮ್ದು ಮಾತು ಕೇಳಂಗಿಲ್ಲ ಅಂದ್ರೆ ಈ ಸೊಲಾಪುರದಾಗ ಇರಬಾರ್ದು, ನೀನು ಹೋಗ್ಬೇಕು. ನೀನು ಎಲ್ಲಿಗೆ ಹೋಗಮ್ಮ, ಮುದುಕರದೀವಿ ನಾವು, ಹೋಗಂಗಿಲ್ಲ ಅಂತಂದ್ರೆ ನಾವು ಕೇಳಂಗಿಲ್ಲ ಅಂತೇಳಿ ಗಡಿಪಾರ್ ಮಾಡ್ಬಿಡ್ತಾರ ಆ ಮುದುಕರಿಗೆ. ಅವ್ರ ಶಿವಭಕ್ತರ ಸೇವೆ ಅಷ್ಟೇ ಮಾಡ್ತಾರ ಅವ್ರು. ಅಮುಗಿ ದೇವಯ್ಯ ಶರಣರು ವಚನಗಳದಾವ, ಬಹಳ ಚಲೋ ವಚನ ಅದಾವ ಅಮುಗಿ ದೇವಯ್ಯ ಅಂತ. ರಾಯಮ್ಮ ಅವ್ ನೆನಸಿ. ಅಮುಗಿ ದೇವಯ್ಯ, ಅಮುಗಿ ರಾಮಯ್ಯ ಅಂತಿಂತ ವಚನಗಳು ಬರ್ದಾರ ಅವ್ರು. ಅಮುಗಿ ದೇವಯ್ಯ ಮೃಷ್ಟಾನ್ನವ ನೆನೆದರೆ ಅದೇನಪ್ಪ, ಹಸಿವು ಹಿಂಗುವುದೇ, ರಂಬೆಯ ನೆನೆದರೆ ಕಾಮದ ಕಳವಳ ಅಡಗುವುದೇ, ಶಿವನೇ ನೆನೆದರೆ ಮೋಕ್ಷ ಆಗ್ತದಂತೇಳಿ ಇಂಥ ಮಾತು ಕೇಳಂಗಿಲ್ಲ. ಬರೀ ನೆನೆಸಿದ್ರೆ ಆಗ್ತದೆ ಎಲ್ಲರೇ ಅಂತೇಳಿ, ನೆನೆಸಿದ್ರೆ ಎಲ್ಲಿ ಆಗ್ತದೆ, ನೆನೆಸಿದ್ರೆ ಆಗಂಗಿಲ್ಲ ಅನ್ನೋಂಥ ಮಾತೆ. ಬಹಳ ಚಲೋ ವಚನ, ಶ್ರೇಷ್ಠ ವಚನಕಾರರು ಅವರು. ಪ್ರಾಕ್ಟಿಕಲ್ ಹೇಳಿ ಮಾಡಿಸ್ತಾರ ಅವರೆಲ್ಲ.
ಅದಕ್ಕಲ್ಲಿ ಏನಾಯ್ತು, ಇಬ್ರು ಮುದುಕರು ಕೂಡಿ ಏನ್ ಮಾಡಿದ್ರು, ಹೋಗಬೇಕು ಅಂದ ಹೊತ್ನಾಗ ಸಲಾಪಿರ್ ಬಿಟ್ಟು ಹೋಲಕ್ಕೆ ತಯಾರಾತಾರ ಹೊರತು ಅವ್ರು ಗೋಧಿ ಕುಟ್ಟಿ ಕೊಡಂಗಿಲ್ಲ, ಒಂದು ಭತ್ತ ಕುಟ್ಟಂಗಿಲ್ಲ ಸಿದ್ದರಾಮಂದು. ಅವಾಗ ಗಂಟು ಕಟ್ಟತಾರ, ಮನೆಯನ್ ಸಾಮಾನೆಲ್ಲ ಗಂಟು ಕಟ್ಟಿದ್ರ 3 ಗಂಟೆ ಆತಾವ. 3 ಗಂಟೆ 3 ಗಂಟೆಗಳಾದ ಕೂಡ್ಲೇನೆ ಇಬ್ರು ಒಂದೊಂದು ಗಂಟೆ ತಲೆ ಮೇಲೆ ಒಟ್ಕೋತಾರ. ಆಮೇಲೆ ಅಲ್ಲಿ ಸಲಾಪುರದಾಗೇನ ಮಲ್ಲಿಕಾರ್ಜುನ ಅಂತ ಇರ್ತಾನ ಅಂತಲ್ಲ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸಿದ್ದರಾಮೇಶ್ವರ ದೇವರು. ಅವನಿಗೆ ಇವರು ನಡ್ಕೋತಿರ್ತಾರ, ಇವರು ಆ ದೇವ್ರ ಪೂಜೆ ಮಾಡ್ತಿರ್ತಾರ. ಅದಕ್ಕೆ ಹೆಣ್ತಿ ಏನ್ ಇನ್ನ ಒಂದು ಗಂಟೆ ಉಳಿತಲ್ಲ, ಏನ್ ಮಾಡ್ಬೇಕು ಅಂದ್ರ ಇಬ್ರು ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಕಲ್ಯಾಣಕ್ಕೆ ಹೋಗಮ್ಮ ಅಂತ ಡಿಸೈಡ್ ಮಾಡ್ತಾರ. ಅವರೆಲ್ಲ ಬಸವಣ್ಣವರು ಕಲ್ಯಾಣದ ಬಗ್ಗೆ ಅವ್ರಿಗೂ ಅಭಿಮಾನ ಇರ್ತವ. ಇಬ್ರು ಮುದುಕ ಕಲ್ಯಾಣಕ್ಕೆ ಹೋಗಮ್ಮ. ಮತ್ತೆ 2 ಗಂಟೆ ಇಬ್ಬರೇ ಹೊತ್ಕೋತೀವಿ, ಮತ್ತೆ ಇನ್ನ 1 ಗಂಟೆ ಹೆಂಗ ಅಂತ ಅವ್ನ ನೆನಪಿ ಕೇಳಿದ್ರ, ಇನ್ನ 1 ಗಂಟೆ ಅದು ಮಲ್ಲಾಯಿಗೆ ಬಿಟ್ಬಿಡಮ್, ಏನ್ ಮಾಡ್ತಾನ ಮಾಡ್ಲಿ. ಮಲ್ಲಾಯಿಗೆ ಬಿಟ್ಬಿಡಮ್, ಏನ್ ಮಾಡ್ತಾನ ಮಾಡ್ಲಿ, ಅವನಿಗೆ ಬಿಟ್ಟು ಹೋಗ. ಮತ್ತೆ ಇದೆಲ್ಲ ಹೊತ್ತು ತಂದ ಅವನೇ ಅದನ ಸಮಸ್ಯೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಯಾನ, ಮತ್ತ ಅವನೇ ಏನ್ ಮಾಡ್ತಾನ ಮಾಡ್ಲಿ. ಇವ್ರು ಅಮುಗಿ ದೇವಯ್ಯ ಅಮುಗಿ ರಾಯಮ್ಮ ಇಬ್ರು ಕಲ್ಯಾಣಕ್ಕೆ ಹೋಗಿ ಅವ್ರು ಯಾವ ಮನ್ಯಾಗ ಇಳ್ಕೋಬೇಕಂತ ವ್ಯವಸ್ಥೆ ಆಗಿತ್ತು, ಆ ಮನೆಯೊಳಗ ಗಂಟು ಮೊದಲೇ ಹೋಗಿ ಕೂತಿತ್ತಂತ ಮಲ್ಲಯ್ಯ ಮಾಡಿದ ಕೆಲಸ. ಇವ್ರು ಹೋಗೋದಕ್ಕಿಂತ ಮೊದಲೇ ಗಂಟು ಅಲ್ಲಿ ಮೊದಲೇ ಹೋಗಿ ಕೂತಿತ್ತಂತ. ನೋಡ್ರಿ ಹೆಂಗದ ಕತೆ, ಎಷ್ಟು ಚಂದ ಚಂದ ಬರೆದಿರ್ತಾರ. ಹಿಂಗಾಗಿ ಮರುದಿನ ಸಿದ್ದರಾಮೇಶ್ವರರು ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಸ್ನಾನ ಅವರೇ ಮಾಡಿಸ್ತಿದ್ರಂತ. ಅಭಿಷೇಕ ಮಾಡ್ಸಾಗ ಆ ಲಿಂಗ ಈಗ ಗುಡಿಯಾಗ ಸ್ಥಾವರ ಲಿಂಗ ಪೂಜಾ ಮಾಡೋದಕ್ಕ ತೊಳಿಲಕತ್ತಿದ್ರತ್ತ. ಅದು ಕಪಿಲ ಸಿದ್ಧ ಮಲ್ಲಯ್ಯ ಹೇಳಿದ್ನಂತ, ಸ್ವಲ್ಪ ನಿಧಾನ ತೊಳಿಯಪ್ಪ, ತಲಿ ಬ್ಯಾನ್ ಆಗ್ಯದ ಅನ್ನಂತ ಮಲ್ಲಯ್ಯ. ಅದಕ್ಕ ಏನಾಗ್ಯದ ಅಂತ ಕೇಳಿನ, ಏನಿಲ್ಲ, ಅದು ಅಮೂರಿಗೆ ರಾಮಯ್ಯ ಅಮುಗಿ ರಾಯಮ್ಮಗ ಅಮುಗಿ ದೇವ ಇಬ್ಬರಿಗೆ ನೀನು ಸಲಾಪುರ್ಲಿಂತ ಹೊರಗೆ ಹಾಕಿದಿ. ನನ್ನ ಭಕ್ತರು ಅದರವರು, ಮತ್ತ ಅವ್ರು 2 ಗಂಟೆ ಇದ್ದು, ಇನ್ನ 1 ಗಂಟೆ ಇಲ್ಲೇ ಉಳಿದಿತ್ತು. ಮತ್ತ ಅದು ಅಲ್ಲಿ ಇಟ್ಟು ಬಂದಿನಿ ಕಲ್ಯಾಣದಾಗ. ನೀ ಮಾಡಿದ ಗದ್ದಲ್ಕ ಹಿಂಗಾಗ್ಯದ ನೋಡಪ್ಪ, ನನ್ನ ತಲೆ ಎಲ್ಲ ಬ್ಯಾನ್ ಆಗ್ಯದ, ನಿಧಾನ ತಿಕ್ಕಪ್ಪ ಅನ್ನಂತ. ಏನ್ ಮಾಡ್ಬೇಕು ಹಿಂಗಾದ್ರ ಕತಿಗಳು? ಆಳಾಗಿ ದುಡ್ದಾನ. ಇದನ್ನ ನಂಬಬೇಕಾದ್ರೆ ಏನ್ ಬೇಕು ನಿಮ್ಮ ಹತ್ರ? ಶ್ರದ್ಧೆ ಬೇಕು, ಮತ್ತೆ ಏನಿಲ್ಲ. ಪ್ರಶ್ನೆ ಮಾಡ್ಲಾರ್ದೆ ಹೂ ಅನ್ಬೇಕಷ್ಟೆ. ಅದು ಹೆಂಗ ಗಂಟು ತಗೊಂಡು ಹೆಂಗ ಅದ ಸ್ಥಾವರಲಿಂಗ? ಯಾಕ ಸ್ಥಾವರಲಿಂಗದಾಗ ರೇಣುಕರ ಹೆಂಗ್ ಹುಟ್ಟಾರ ಅಂತ ಕೇಳ್ತಾರ. ಮತ್ತೆ ಸ್ಥಾವರಲಿಂಗದೊಳಗ ಇಷ್ಟೆಲ್ಲ ಕೆಲಸ ಮಾಡ್ಯದಲ್ಲ, ಗಂಟು ತಗೊಂಡು ಇದು ಎಲ್ಲ ಇಟ್ಟು ಬಂದಲ್ಲ, ಅದ ಹೆಂಗ್ ಇಟ್ರು? ಇದು ಪ್ರಶ್ನೆ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಮತ್ತೆ ಹಿಂಗಾಗಿ ಭವಿಗಳಿಗಾಗಿ ಕೆಲಸ ಮಾಡಬಾರದು. ಮತ್ತೇನಪ್ಪ ಅಂದ್ರೆ ಉಪ್ಪನ್ನು ಸೇವಿಸಬಾರದು, ಉಪ್ಪು ತಿನ್ನಬಾರದು. ಉಪ್ಪು ತಿನ್ನಬಾರದು. ಮತ್ತೆ ಹತ್ತಿಯನ್ನು ಹಿಂಜುವ ಬಿಲ್ಲಿಗೆ ಯಾವುದಾದರೊಂದು ಪ್ರಾಣಿಯ ತೊಗಲಿನ ಕಿವಿಯನ್ನ ಕರುಳಿನ ಹುರಿಯನ್ನ ಅಳವಡಿಸಲಾಗಿರುತ್ತದೆ. ಅದು ಅದಕ್ಕೇನಂತೀರಪ್ಪ? ಹಿಂಜುವ ಬಿಲ್ಲು, ಹತ್ತಿದನ ಬಿಲ್ ಇರ್ತದಂತಲ್ಲ ಅದು. ಅದಕ್ಕ ಶರಣನಾದವನು ಅಂತ ಬಿಲ್ಲಿನಿಂದ ಹತ್ತಿಯನ್ನು ಹಿಂಜಿಸದೆ ಬೇರೆ ಬಿಲ್ಲಿನಿಂದ ಹಾಗೂ ಲಿಂಗವಂತರಿಂದಲೇ ಹತ್ತಿಯನ್ನು ಹಿಂಜಿಸಿ ನೇಯಿಸಿ ಧರಿಸಬೇಕು. ಮತ್ತೆ ಭವಿಗಳು ನೇಯ್ದ ಕಂಬಳಿಗಳನ್ನು ಉಪಯೋಗಿಸಬಾರದು, ಭವಿಗಳ ಕಂಬಳಿ ಬಳಸಬಾರದು ಅಂತ. ಭಕ್ತರು ಮಾಡಿದ ಕಂಬಳಿನ ಬಳಸಬೇಕು. ಬಟ್ಟೆಗಳನ್ನ ಕೆರೆ ಅಥವಾ ಬಾವಿಯ ನೀರಿನಿಂದ ಒಗೆಯದೆ ಚಿಲುಮೆಯ ನೀರಿನಿಂದ ಒಗೆಯಬೇಕು. ಏಕೆಂದರೆ ಚಿಲುಮೆಯ ನೀರೇ ನಿರ್ಮಲ, ಕೆರೆ ಬಾವಿ ನೀರೇ ನಿರ್ಮಲ ಇರಲ್ಲ, ಮಲಿನ ಹಾಕೋತ್ ಹೋಗ್ತಾವ.
ಮತ್ತೆ ಕೊಟ್ಟ ಮಾತಿಗೆ ತಪ್ಪದಿರಬೇಕು, ಸತ್ಯನಿಷ್ಠರಾಗಿರಬೇಕು. ಗುರು ಲಿಂಗ ಜಂಗಮಕ್ಕೆ ಶ್ರದ್ಧೆ ನಿಷ್ಠೆಗಳಿಂದ ತನು ಮನ ಧನವನ್ನು ಅರ್ಪಿಸಬೇಕು. ಶಿವಭಕ್ತನೇ ಶ್ರೇಷ್ಠ ಕುಲದವನು, ಪಂಚಾಕ್ಷರಿಯೇ ಮಹಾಮಂತ್ರ ಎಂದು ತಿಳಿದು ಆಚರಿಸಬೇಕು. ಇವು 28 ಮಂತ್ರ ಅನ್ಲಕ್ ಬರಲಾಗ್ಯದತ್ತ ಒಟ್ಟ ದುಃಖ ಪಡಬಾರದು ನೀವು. ಓಂ ನಮ ಶಿವಾಯ ಅನ್ಲಕ್ ಬರ್ತದಿಲ್ಲ ನೀವು. ಆಯ್ತು, ಅದೇ ಒಂದೇ ಮಹಾಮಂತ್ರ ಸಾಕು. ಉಳಿದ ಮಂತ್ರಗಳು ಏಸರಿ ಅದಾವ ನಮ್ಗೆ ಅನ್ಲಕ್ಕೆ ಬರಲಾಗ್ಯದಲ್ಲಪ್ಪ ಅಂತೇಳಿ ಏನ್ ದುಃಖ ಪಡಬೇಡ್ರಿ. ಓಂ ನಮ ಶಿವಾಯ ಅಂತ ಅನ್ನೋದೊಂದು ಬಂದ್ರೆ ಸಾಕು. ಮತ್ತೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಶಿವಭಕ್ತರೇ ದೊಡ್ಡವರು ಅನ್ನೋಂಥ ಅಭಿಮಾನ ಇರಬೇಕು. ಮದ ಇರಬೇಕು, ಶಿವಾಚಾರ ಘನವೆಂಬಲ್ಲಿ. ಮದ ಇರಬಾರ್ದು ಅಂತಲ್ಲ, ಮದ ಇರಬೇಕು. ಹೆಂಗ ಶಿವಾಚಾರವೇ ಘನ ಅನ್ನೋಂಥದ್ದು ಇರಬೇಕು ಮದ. ಮತ್ತು ಮನೆಯ ಬಾಗಿಲಿಗೆ ಲಿಂಗ ಮುದ್ರೆಯನ್ನು ಬರೆಸುವುದು ಹಾಗೂ ಭವಿಗೆ ಕೈ ಮುಗಿಯದಿರುವುದು. ಯಾರು ಭವಿಗಳಿರ್ತಾರ ಅವರಿಗೆ ಕೈ ಮುಗಿಬಾರದು. ನೀವು ಕೈ ಮುಗಿದ್ರಿ ಅಂದ್ರೆ ನಿಮ್ಮ ಕೊಳ್ಳ ಕಟ್ಕೊಂಡು ಲಿಂಗಕ್ಕೆ ಅಪಮಾನ ಮಾಡಿದಂಗ ಆಗ್ತದ. ಹಿಂಗೆಲ್ಲ ಅದಾವ ಪ್ರೊಸೀಜರ್ಗಳು. ಮತ್ತೆ ಮನೆಗಳಿಗೆ ಏನ್ ಮಾಡಬೇಕು, ಸುತ್ತಮುತ್ತ ಲಿಂಗ ಮುದ್ರೆ ಕಲ್ಲುಗಳನ್ನ, ಬಾಂಡ್ರಿ ಕಲ್ಲು ಇರ್ತಾವಲ್ರಿ ಸುತ್ತ, ಅಲ್ಲಿ ಲಿಂಗ ಮುದ್ರೆ ಕಲ್ಲುಗಳನ್ನು ಊರಿಸ್ಬೇಕು. ಅಲ್ಲಿ ಏನದ ಶಿವಭಕ್ತರ ಮನೆ ಅಂತ ಗೊತ್ತಾಗ್ತವ, ಲಿಂಗ ಮುದ್ರಿ ಕಲ್ಲಿತ್ತಂತಂದ. ಮತ್ತೆ ವೀರಶೈವ ಕುಂಬಾರರು ರಚಿಸಿದ ಮಡಿಕೆಗಳನ್ನಷ್ಟೇ ಬಳಸಬೇಕು. ಮತ್ತೆ ಬೇರೆ ಕುಲದವರು ಮತ್ತೆ ನಾನ್ ವೆಜ್ ತಿನ್ನೋರು ಮಾಡಿದ್ರೆ ಆ ಮಡಿಕೆಗಳು ಬಳಸಬಾರದು. ಹಸು ಮತ್ತು ಎತ್ತುಗಳಿಗೆ ಲಿಂಗ ಮುದ್ರೆಯನ್ನು ಒತ್ತಬೇಕು. ಅದು ಪದಾರ್ಥ ರೂಪದಲ್ಲಿರ್ತದೆ, ಅದಕ್ಕೆ ಪ್ರಸಾದ ರೂಪ ಮಾಡಬೇಕು. ಹಸುಗಳು ಮತ್ತು ಎತ್ತುಗಳಿಗೆ ಲಿಂಗ ಮುದ್ರೆಯನ್ನು ಒತ್ತಬೇಕು. ಹಸು ಎತ್ತು ಇಲ್ಲ, ಅಲ್ಲಿ ಏನ್ ಮಾಡಬೇಕು, ಎದಕ್ಕೆ ಲಿಂಗ ಮುದ್ರೆ ಒತ್ತಬೇಕು? ಹಾಲ್ ಪಾಕೆಟ್ ಅಲ್ಲ, ಟ್ರ್ಯಾಕ್ಟರ್. ಹಸುವಿನ ಕೆಲಸ ಎತ್ತಿನ ಕೆಲಸ ಟ್ರ್ಯಾಕ್ಟರ್ ಮಾಡ್ಲಕತ್ತದಲ್ರಿ ಈಗ. ಟ್ರ್ಯಾಕ್ಟರ್ ಮತ್ತೆ ಪಾತ್ರೆಗಳಿಗೂ ನೇಗಿಲು ಮುಂತಾದ ಉಪಕರಣಗಳಿಗೂ ಲಿಂಗ ಮುದ್ರೆಯನ್ನು ಒತ್ತಬೇಕು. ಲಿಂಗ ಮುದ್ರೆ ಮಾಡಬೇಕು ಅವೆಲ್ಲ. ದನ ಕರುಗಳಿಗೆ ಲಿಂಗಧಾರಕರಿಂದಲೇ ಮೇವು ಮತ್ತು ನೀರನ್ನು ಒದಗಿಸಬೇಕು. ದನ ಕಾಯೋರಿಗೆ ಯಾಂತವ್ರು ಬೇಕಂತವ್ರ ಸಂಗಡ ದನ ಕಳ್ಸಂಗಿಲ್ಲ. ಲಿಂಗವಂತರಿಂದಲೇ ಅದು ದನ ಕಾಯ್ಲಕ್ಕೆ ಹಚ್ಬೇಕಾವು. ಮತ್ತೆ ಶಿವಭಕ್ತರಾಜರಿಂದ ಭೂಮಿಯನ್ನು ಕೊಂಡು ಅದಕ್ಕೆ ಲಿಂಗ ಮುದ್ರಾಂಕಿತ ಕಲ್ಲುಗಳನ್ನು 4 ದಿಕ್ಕುಗಳಲ್ಲಿ ನಿಲ್ಲಿಸಿ ಅದರಲ್ಲೇ ಪೂಜೆಗೆ ಬೇಕಾದ ಹೂವನ್ನು ಬೆಳೆಯಬೇಕು. ರಾಜರು ಯಾರಿರ್ಬೇಕು? ಶಿವಭಕ್ತರಾಗಿರ್ಬೇಕು. ಅವ್ರ ಬಲ್ಲಿ ಭೂಮಿ ತಗೋಬೇಕು ಒಂದಿಷ್ಟು, ಅದರಾಗೆ ಲಿಂಗ ಮುದ್ರೆ ಕಲ್ಲು ಒತ್ತಿಸಿ ಅದರಾಗೆ ನಿಮ್ಗೆ ಏನ್ ಬೇಕಾದಂತ ಪೂಜೆಗೆ ಬೇಕಾದ ಹೂವ ಪತ್ರಿ ಅದರಾಗೆ ಬೆಳ್ಕೋಬೇಕು. ಆ ಹೂದೋಟದ ಮೇಲೆ ಭವಿಗಳ ಕಣ್ಣು ಬೀಳದಂತೆ ಎತ್ತರವಾದ ಬೇಲಿಯನ್ನು ಬೆಳೆಸಬೇಕು. ಎತ್ತರ ಬೇಲಿ ಬೆಳೆಸಬೇಕು. ಆಗಿನ ಕಾಲಕ್ಕೆ ಅವ್ರಿಗೆ ಏನೇನು ಸಮಸ್ಯೆ ಇತ್ತು ಅದ್ರ ಪ್ರಕಾರ ಅವ್ರ ಆಚಾರ್ಯಗಳು ಬರ್ದಾರ. ಆಗಿನ ಕಾಲದ ಸಮಸ್ಯೆಗಳು ಈಗಿನ ಕಾಲಕ್ಕೆ ಅವೇ ಮ್ಯಾಚ್ ಆಗ್ತಾವಂತೇನಿಲ್ಲ. ಈಗ ನೀವು ಅವ್ರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅದರಂಗೆ ನೀವು ನಡ್ಕೋಬೇಕು. ಈಗ ನೀವೇ ಒಂದು 10 ವರ್ಷ ಹಿಂದೆ ಊಟಕ್ಕೆ ಕೂಡ್ಬೇಕಾದ್ರೆ ಬಾಗಿಲ ಮುಚ್ಕೊಂಡು ಪರ್ದ ಬಿಟ್ಕೊಂಡು ಒಳಗ್ ಕೂತಿತ್ತಿದ್ರ ಇಲ್ಲ? ಹೊರಗೆ ಕೂತಿತ್ತಿಲ್ಲಕ್ ಮನ್ಸರ ಬರ್ತಿತ್ತ ನಿಮ್ಗ? ಈಗೇನಾಗ್ಯದ? ರೋಡ್ ಮೇಲೆಲ್ಲ ತಗೊಳ್ಳೋದೆ, ಎಲ್ಲಿ ಬೇಕಲ್ಲೇ ತಿನ್ನೋದೆ. ಗಟಾರದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಏನೋ ಅಡಿಗೆ ಮಾಡ್ತಿರ್ತಾರ, ತಗೊಂಡು ರೋಡಿಗೆ ನಿಂತಿಲ್ಲಕತ್ತಾರ. ಮನೆಗೆ ಬಾಗಿಲ ಮುಚ್ಕೊಂಡು ಕೂತಿತ್ತಿದ್ರು ಮೊದಲ. ಈಗಿಲ್ಲ, ಎಲ್ಲಿ ಬೇಕಲ್ಲಿ ಕುಲ್ಲ ತಿಲ್ಲಕತ್ತಾರ. ಮತ್ತೆ ಮೊದಲ ಫೋನ್ ಅವು ಮಾಡ್ಬೇಕಾದ್ರೆ ಮನ್ಯಾಗ ರೂಮ್ನಾಗ ಒಳಗ ಕೂತು ಫೋನ್ ಮಾಡ್ತಿದ್ರು ಒಬ್ರಿಗೊಬ್ರು. ಈಗ ಬಸ್ನಾಗ ರೈಲ್ವೆದಾಗ ಸುತ್ತ 25 ಮಂದಿ ಕೇಳಂಗ್ ಫೋನ್ ಮಾಡ್ತಿರ್ತಾರ.
ಎಂತ ಅದಕ್ಕೆ ಏನ್ ಅನ್ಬೇಕಂತ ಕಾಲಕ್ಕೆ. ಮೊದಲು ಪ್ರೀತಿ ಮಾಡೋರು ಕದ್ದು ಮುಚ್ಚಿ ಮಾಡ್ತಿದ್ರು, ಈಗ ಕುಲ್ಲ ರೋಡ್ ಮೇಲೆ ಮಾಡಕತ್ತಾರೆ. ಅಂಥವ್ರಿಗೆ ಏನ್ ನೋಡ್ಬೇಕು ಈಗ? ಎಲ್ಲರಿಗೂ ಗೊತ್ತಲ್ಲ ನಮ್ಮ ಪ್ರೀತಿ ಅಂತ. ಇಂಥವು ಬಂದವ ಎಲ್ಲ ಕಾಲ ಈಗ. ಎಲ್ಲರಿಗೂ ಗೊತ್ತಾದ್ರೆ ಬಹಳ ಚಲೋ ಆಯ್ತಂತಾರ. ಲಿಂಗ ಮುದ್ರೆ ಇದ್ದ ಬಸವನ ತೊಗಲಿನಿಂದ ಮಾಡಿದ ಮಿಣಿಯನ್ನೇ ನೇಗಲಿಗೆ ಕಟ್ಟಬಾರದಂತ. ಲಿಂಗ ಮುದ್ರೆ ಇದ್ದ ಬಸವನ ತೊಗಲಿನಿಂದ ಮಾಡಿದ ಮಿಣಿಯನ್ನು ನೇಗಲಿಗೆ ಕಟ್ಟಬಾರದು. ಲಿಂಗ ಮುದ್ರೆ ಇರಬಾರದು ಅಂತ ಎತ್ತಿನ ತೊಗಲಿನಿಂದ ಮಿಣಿ ಮಾಡಿ ಕಟ್ಟಬೇಕು. ಭವಿಗಳ ನುಡಿಯನ್ನು ಕೇಳಬಾರದು, ಅರಿವುಗಳಿಗಳ ಮಾತು ಕೇಳಬಾರದು, ಭವಿಗಳನ್ನ ನೋಡಬಾರದು, ಮತ್ತೆ ಭವಿಯನ್ನ ಹತ್ತಿರ ಸೇರಿಸಬಾರದು, ಅವರು ಬೆಳೆದ ಧಾನ್ಯಗಳನ್ನ ಬಳಸಬಾರದು, ರೋಗ ರುಜಿನಗಳನ್ನ ಗುಣಪಡಿಸಲು ಮಾಟ ಮಂತ್ರಗಳ ಮೊರೆ ಹೋಗಬಾರದು, ಲಿಂಗವನ್ನ ಬೇಡಿಕೊಳ್ಳಬಾರದು. ಲಿಂಗವನ್ನ ಬೇಡ್ಕೊಳ್ಳಕ್ಕಾದ ಲಿಂಗ ನಿಮ್ಮ ಬಿಟ್ಟು ಬೇರೆ ಅದೇನು? ನಿಮ್ಮ ಸ್ವರೂಪನೇ ಲಿಂಗ ಅದ. ಅದಕ್ಕೆ ಬೇಡ್ಲಕ್ಕ, ಅದಕ್ಕೆ ಕೊಡ್ಲಕ್ಕ ಅದೇ ಯಾರು? ನೀವ್ಯಾರು? ಇಬ್ರು ಒಂದೇ ಅದಿರಿ, ಯಾರಿಗೆ ಬೇಡ್ತೀರಿ? ಲಿಂಗವನ್ನ ಏನು ಬೇಡಬಾರದು. ಸ್ವಾರ್ಥ ಬುದ್ಧಿಯಿಂದಲಾಗಲಿ ಡಂಬಾಚಾರಕ್ಕಾಗಲಿ ಲಿಂಗ ಪೂಜೆ ಮಾಡಬಾರ್ದು. ಸ್ವಾರ್ಥಕ್ಕಾಗಿ ಏನೋ ಒಂದು ಸಿದ್ಧಿ ಸಾಧನೆ ಮಾಡ್ಲಕ್ ಮಾಡಬಾರ್ದು. ಮಂದಿ ನೋಡ್ಲಿ ಅಂತ ಸಹಿತ ಲಿಂಗ ಪೂಜೆ ಮಾಡಬಾರ್ದು. ಮಾಟತ್ರಯಗಳ ಮರ್ಮವನ್ನರಿತು ಅದರಂತೆ ಮಾಡುವುದು. ಮಾಟತ್ರಯಗಳಂದ್ರೆ ಅವ್ರಿ ಮಾಟತ್ರಯ ಅಂದ್ರೆ ಏನು? ಮಂತ್ರ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ. ಮಾಟ ಅಂದ್ರೆ ಕ್ರಿಯೆ ಆಚಾರ. ಮಾಟ ಕ್ರಿಯೆ ಅಂದ್ರೆ ಗುರುಲಿಂಗ ಜಂಗಮ ಮಠತ್ರಯ, ಮತ್ತೇನಿಲ್ಲ. ಗುರುವಿಗೆ ಧನವನ್ನು ಅರ್ಪಿಸೋದು, ಲಿಂಗಕ್ಕೆ ಮನವನ್ನು ಅರ್ಪಿಸೋದು, ಜಂಗಮಕ್ಕೆ ಧನವನ್ನು ಅರ್ಪಿಸೋದು, ಇದೇ ಮಾಟತ್ರಯ. ಮಾಟತ್ರಯಗಳ ಮರ್ಮವನ್ನರಿತು ಅದರಂತೆ ಮಾಡುವುದು. ಶಿವಕಥೆ, ಶಿವಮಂತ್ರ ಇತ್ಯಾದಿಗಳು ಇಲ್ಲದ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು. ಏನೇ ಇದ್ರೂ ಶಿವದ ಒಂದು ವಿಚಾರಗಳನ್ನೇ ಕೇಳಬೇಕು. ಅದು ಇಲ್ಲದ್ದು ಬೇರೆ ಏನಾರ ಇತ್ತು ಅಂತಂದ್ರೆ ಬೇರೆ ಯಾವ ವಿಚಾರಗಳು ಕೇಳಿಸ್ಕೊಳಕ್ ಹೋಗಬಾರ್ದು. ನವರತ್ನಗಳನ್ನೊಳಗೊಂಡ ವಸ್ತ್ರ ಒಡವೆ ಧರಿಸಬಾರದು. ಆ ಬಟ್ಟೆ ಒಳಗೆ ಬಂಗಾರ ಎಳೆಗಳು ಮತ್ತ ರತ್ನ ಅವು ಹಚ್ಚಿರ್ತಾರಲ್ಲ, ಅಂತ ಬಟ್ಟೆಗಳು ಧಾರಣೆ ಮಾಡಂಗಿಲ್ಲ. ಸರಳವಾದ ಬಿಳಿ ಬಟ್ಟೆ ಧಾರಣೆ ಮಾಡಬೇಕಷ್ಟೇ. ಜಂಗಮನಿಗೆ ಮೊದಲು ಮದುವೆ ಮಾಡಿ ಸಾಕಷ್ಟು ಧನ ವಸ್ತ್ರ ಒಡವೆಗಳನ್ನು ಅರ್ಪಿಸಿ ಆಮೇಲೆ ಭಕ್ತರು ಮದುವೆಯಾಗಿ ಜೀವನವನ್ನು ಭೋಗಿಸಬೇಕು. ಇದು ಆಚಾರ. ಯಾರೇ ಮಗನ್ ಮದುವೆ ಮಾಡ್ತಿದ್ರಿ ಅಂತಂದ್ರ ಮೊದಲು ಏನ್ ಮಾಡ್ಬೇಕು? ನಿಮ್ ಸುತ್ತಮುತ್ತ ಯಾರ್ಯಾರು ಜಂಗಮರಿದ್ರು ಅಂತಂದ್ರ ಅವ್ರ ಮಗನಿಗೂ ಅದೇ ಲಗ್ನದಾಗ ಮದುವೆ ಮಾಡೋ ವಿಚಾರ ಮಾಡಬೇಕು. ಹಂಗ್ಯಾರು ಮಾಡ್ಲಕತ್ತಾರ್ರಿ ಈಗ? ಏನ್ ಮಾಡ್ತೀರಿ? ಸದಾಚಾರಿಗಳು
ಬರೇ ರೇಣುಕರ ಬಸವಣ್ಣ ಅಂತಾರ ಕರೆ. ಇಂಥವೆಲ್ಲ ಯಾರು ಮಾಡ್ತಾರ? ಜಂಗಮನಿಗೆ ಮೊದಲು ಮದುವೆ ಮಾಡಿ ಸಾಕಷ್ಟು ದನ ವಸ್ತ್ರ ಒಡವೆಗಳನ್ನು ಅರ್ಪಿಸಿ ಆಮೇಲೆ ಭಕ್ತರು ತಮ್ಮ ಮದುವೆ ಮಾಡಿಕೊಂಡು ಜೀವನವನ್ನು ಭೋಗಿಸಬೇಕು. ತನುವು ಆಚಾರಗಳನ್ನ ಮಾಡಬೇಕು, ಮನಸ್ಸು ಜ್ಞಾನವನ್ನ ಪಡೆಯಬೇಕು. ಆಧ್ಯಾತ್ಮದಲ್ಲಿ ಆಚಾರ ಮತ್ತು ಜ್ಞಾನ ಎರಡೂ ಬೇಕು. ಶರೀರದಿಂದ ಆಚಾರಗಳು ಮಾಡಬೇಕು, ಮನಸ್ಸಿನಾಗ ಜ್ಞಾನ ತುಂಬ್ಕೋಬೇಕು, ಎರಡೂ ಬೇಕು. ಹಾಗೆಯೇ ಆಚಾರವನ್ನ ಬೋಧಿಸಿದ ಗುರುವು, ಜ್ಞಾನವನ್ನು ಬೋಧಿಸಿದ ಜಂಗಮ ಇಬ್ಬರೂ ಅವಶ್ಯಕ. ನೋಡ್ರಿ, ಜ್ಞಾನ ಹೇಳವ ಜಂಗಮ, ನೀವು ಜೀವನ ಹೆಂಗ್ ಮಾಡಬೇಕು ಅಂತ ಆಚಾರ ಹೇಳವ ಗುರು. ಇಬ್ರು ಬೇಕು, ಇಬ್ರು ಅವಶ್ಯಕ ಅದಾರ ಈ ಜೀವನದಾಗ. ಬೆಳಿಗ್ಗೆ ಸೂರ್ಯನನ್ನು ರಾತ್ರಿ ಚಂದ್ರನನ್ನು ನೋಡುವ ಮೊದಲು ಶಿವಶರಣರ ದರ್ಶನ ಮಾಡಿಕೊಳ್ಳಬೇಕು. ನಿಮ್ಗೆಲ್ಲರಿಗೂ ಒಂದೊಂದು ಜಾತಿ ಅದಾವ. ಆ ಜಾತಿಗೊಬ್ಬರು ಗುರುಗಳದ. ಆ ಗುರುಗಳ ಫೋಟೋ ನಿಮ್ಮ ಮನೆಗೆ ಇಟ್ಕೋಬೇಕು. ಜೇಡರ ದಾಸಿಮಾರ್ಯ, ಮಡಿವಾಳ ಮಾಚಯ್ಯ, ಮೇದಾರ ಕೇತಯ್ಯ, ಕುಂಬಾರ ಗುಂಡಯ್ಯ, ಮತ್ತಿನ್ಯಾರು. ಆಮೇಲೆ ಯಾವ ಜಾತಿ ನಿಮ್ದು ಅಂತ ಕೇಳಿದ್ರೆ ಏನಾರ ಹೇಳಬಾರ್ದು. ನಾವು ಅಜಾಮುರದೀವಿ, ಅಗಸರದೀವಿ, ಹಿಂಗೆಲ್ಲ ಹೇಳೋದು ಬಿಟ್ಟು ಬಿಡ್ಬೇಕು. ನಾವು ಹೆಂಗೆ ಹೇಳ್ಬೇಕು? ಮಡಿವಾಳ ಮಾಚದೇವರ ಸಮಾಜದವರು, ಸಮಗಾರ ಹರಳಯ್ಯನ ಸಮಾಜದವರು, ಹಿಂಗೆ ಹೇಳ್ಬೇಕು, ನೈಸಾಗಿ ಹೇಳ್ಬೇಕು. ಹಡಪದ ಅಪ್ಪಣ್ಣನ ಸಮಾಜದವರು. ಎದ್ದೊತ್ತದು ಜಾತಿ ಹೇಳ್ಕೊತ ಕುಂದಿರಬಾರ್ದು. ಮತ್ತೆ ಬೆಳಿಗ್ಗೆ ಸೂರ್ಯನನ್ನು ರಾತ್ರಿ ಚಂದ್ರನನ್ನು ನೋಡುವ ಮೊದಲು ಶಿವಶರಣರ ದರ್ಶನ ಮಾಡ್ಬೇಕಂದ್ರೆ ದಿನ 2 ಸಾರಿ ನಿಮ್ ಗುರುಗಳ ದರ್ಶನ ಮಾಡ್ಬೇಕು. ಇಲ್ಲಾಂದ್ರೆ ನಿಶ್ಚಲ ದಾಸರ ದರ್ಶನ ಅಂತ ಮಾಡ್ಬೇಕು, ಜ್ಞಾನ ಗುರುವನ್ನ. ಮತ್ತೆಷ್ಟೈತಿ ಟೈಮ್? ಸದಾಚಾರ 10:20 ಬಂದ್ ಮಾಡ್ಬಿಡಮ್. 46 ಆಚಾರ್ಯಗಳು ಹೇಳಿವಿ. ಇನ್ನೊಂದು ಪೇಜ್ ಅದ, ಅದು ನಾಳೆ ಹೇಳಮ್. ಇಲ್ಲಿ ಹೇಳಿದ್ದೆಲ್ಲ ಓಟು ನಿಮ್ಗ ಆಗ್ತದಂತಲ್ಲ, ಏಟಾಗ್ತದ ಅಟ್ ಮಾಡೋದು, ಆಗ್ಲದ್ ಬಿಟ್ಬಿಡೋದು ಅಷ್ಟೇ. ಆಚಾರ ನಿಷ್ಠೆ ಅಂತೇನದಲ್ಲ, ಅದು ಮಾಡೋರಿಗೆ ಇವೆಲ್ಲ ಬೇಕಾಗ್ತದೆ. ನಾವು ಆಚಾರ ನಿಷ್ಠರಲ್ಲ, ಅನುಕೂಲ ನಿಷ್ಠರಲ್ಲ. ನಮ್ಗೆ ಅನುಕೂಲ ಆದ್ರೆ ಮಾಡೋರು, ಇಲ್ಲಾಂದ್ರೆ ಇಲ್ಲಿ ನಡೆಯಕಡೆ. ಅವ್ರ ಕಾಲಘಟ್ಟದಾಗ ಅವ್ರಿಗೆ ಏನ್ ಅನಿಸ್ತದೋ ಅದು ಬರೆದಿರ್ತಾರ. ಅದನ್ನೇ ಮಾಡ್ಲಿಕ್ಕೆ ಹೋದ್ರೆ ಹೆಂಗಾಗ್ತದೆ? ನಮ್ಮ ಕಾಲದಾಗ ನಮ್ಗೆ ಏನ್ ಅನುಕೂಲ ಆಗ್ತದ ಅಷ್ಟು ಮಾಡ್ಕೊತ ಹೋಗೋದು. ಏನು ಉಪಯೋಗ ಅನಿಸ್ತಾವ್ರಿ ಹೇಳೋ ವಿಚಾರಗಳು? ಸುಮ್ ಗೊತ್ತಿರ್ಬೇಕಂತ ಮಾಹಿತಿ. ಏನ್ರಿ? ಎದಕ್ರಿ? ಇಲ್ಲ, ನಾವು ವ್ಯಾವಹಾರಿಕ ಬದುಕು ಮಾಡ್ಬೇಕಲ್ರಿ. ನಿತ್ಯ ಜೀವನದಾಗ ದ್ವೈತನೂ ಮಾಡ್ಬೇಕಾಗ್ತದ, ಅದ್ವೈತನೂ ಮಾಡ್ಬೇಕಾಗ್ತದೆ. ವ್ಯಾವಹಾರಿಕ ಬದುಕಿನೊಳಗ ಪರಮಾರ್ಥದಾಗ ಅದ್ವೈತ ಅದ, ವ್ಯಾವಹಾರಿಕದಾಗ ಮತ್ತು ದ್ವೈತನೇ ಇರ್ತದ. ಆ ದ್ವೈತ ಮಾಡುವಾಗ ಹೆಂಗ? ಅದ್ವೈತಕ್ಕೆ ಅಜ್ಞಾನ, ಅದ್ವೈತಕ್ಕೆ ಜ್ಞಾನ ಅಂತಾರ, ದ್ವೈತಕ್ಕೆ ಅಜ್ಞಾನ ಅಂತಾರ. ಅಜ್ಞಾನದ ಬದುಕು ಒಂದದಲ್ಲ ನಮಗಿದು. ಮತ್ತ ಆ ಬದುಕಿನಾಗ ನಾವು ಹೆಂಗಿರ್ಬೇಕು ಅಂತ ಪದ್ಧತಿ ಮೇಲೆ ಹೇಳ್ತಾರ ಅವರು. ಸದಾಚಾರ ಹೆಂಗಿರ್ಬೇಕಪ್ಪ ದಿನ ಹೇಳ್ತಿರಲ್ಲ ನೀವು. ಕಣ್ಣಿಗೆ ಏನ್ ಚಂದ ಅನ್ಸಂಗಿಲ್ಲ, ಅದು ಹೇಳ್ಕೆ ಹಿಂಗಿದ್ರೆ ಚಂದ ಆಗ್ತದ ಅಂತ ಹೇಳ್ತಿರಲ್ಲ, ಅದೇ ಸದಾಚಾರ. ಮತ್ತೇನ್ ಸದಾಚಾರ? ನಿಮ್ಮ ಒಳಗಿನ ಅರಿವನ್ನು ಹೇಳ್ತದ, ಸುತ್ತ ಸಮಾಜನೂ ಹೇಳ್ತದ, ಪೊಲೀಸರು ಹೇಳ್ತಾರ, ಮಿಲಿಟರಿ ಅವರು ಹೇಳ್ತಾರ, ಗುರು ಹಿರಿಯರು ಹೇಳ್ತಾರ. ಚಂದಿರಮ್ಮಪ್ಪ, ದೇವರ ಮೇಲೆ ಭಕ್ತಿ ಇಟ್ಕೊಂಡು ಒಬ್ರಿಗೊಬ್ರು ಪ್ರೀತಿಲಿಂತ ಇರೋಣ.
ನೀಟಾಗಿ ಬದುಕೋಣ, ಅದೇ ಸದಾಚಾರ. ಮತ್ತೇನು ಸದಾಚಾರ? ಹಂಗಿದ್ರೆ ಸತ್ಯದ ಆಚಾರ ಚೆನ್ನಾಗಿರೋದು. ಪರಮಾನಂದ ಪ್ರಾಪ್ತಿ ಭವ. ಇನ್ನು ಉಳಿದ ಭಾಗ ನಾಳೆ ಹೇಳೋಣ, ಟೈಮ್ ಭಾಳ ಆಯಿತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಆ ಆಚಾರಗಳ ಬಗ್ಗೆ, ಸದಾಚಾರದ ಬಗ್ಗೆ, ಈ ಪಂಚಾಚಾರದ ಬಗ್ಗೆ ನಮ್ಮ ಕಂಬಿ ಪ್ರಕಾಶ್ ಅವರಾಗಲಿ, ಕಲ್ಯಾಣಪ್ಪ ಅವರಾಗಲಿ, ಸಿದ್ಧಾಂತ ಶಿಖಾಮಣಿ ಎಕ್ಸ್ಪರ್ಟ್ ಅದರವ್ರು, ಅವರಿಗೆ ಅವಕಾಶ ಕೊಡ್ರಿ. ನಾನು ಹೇಳಿದ್ದು ಇದು ಚನ್ನಬಸವಣ್ಣನ ವಚನಗಳನ್ನು ಆಧರಿಸಿದ್ದು. ಅಲ್ಲಿ ಆಗಮಗಳನ್ನು ಆಧರಿಸಿದಂಥ ಆಚಾರಗಳು ಹೇಳ್ತಾರೆ. ಅದರೊಳಗೆ ನೀವು ಯಾವಾಗ ಸಮಯ ಕೊಡ್ತೀರಿ ಅವಾಗ ಅವ್ರು ಹೇಳ್ತಾರೆ, ಸದಾಚಾರದ ವಿಚಾರಗಳ ತಿಳಿಸ್ರಪ್ಪ ಹೆಂಗಿರಬೇಕು ಅನ್ನೋದು. ಹೆಚ್ಚು ಕಡಿಮೆ ಅವು ಇವು ಎಲ್ಲ ಒಂದೇ ಥರ ಇರ್ತಾವ ಆಲ್ಮೋಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿ.